ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಶಿಶಿರ್ ಅವರು ಎಲಿಮಿನೇಟ್ ಆಗಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೇ ರೀತಿ ಬಾಟಮ್ 2 ಭವ್ಯ ಗುರು, ನಿಮ್ಗೆ ಏನು ಅನಿಸ್ತು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನನ್ನ ಎಪಿಸೋಡ್ ಅಲ್ಲಂತೂ ನಿಜವಾಗ್ಲೂ ರಜತ್ ಅವರು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಜತ್ ಆ ಮಾತೊಂದನ್ನ ಕಡಿಮೆ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಇದೇ ರೀತಿ ಮಾಡ್ತಾ ಹೋದ್ರೆ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ಬೋದು. ಐಶ್ವರ್ಯ ಅವ್ರಿಗೂ ಇಷ್ಟಾದ್ರೂ ಕೂಡ ಗುರು ಇನ್ನೂ ಅವ್ರು ತಿಳ್ಕೊಂಡಿಲ್ಲ, ಇನ್ನೂ ಅವ್ರು ಮಾಡಿದ್ದೇ ರೈಟ್ ಅಂದ್ಕೊಂಡು ವಾದ ಮಾಡಿಕೊಂಡು ಇದ್ದಾರೆ. ಇದೇ ತರ ಇದ್ರೆ ನೆಕ್ಸ್ಟ್ ವೀಕು ಅಸ್ಸಾಂ ಟ್ರೈನ್ ಹಿಡಿಯೋದಂತೂ ಐಶ್ವರ್ಯ ಗ್ಯಾರಂಟಿ ಅಂತ ನನಗನ್ನಿಸ್ತಾ ಇದೆ. ಈ ಪಂಚಿಂಗ್ ಬ್ಯಾಗ್ ಟಾಸ್ಕ್ ಅಲ್ಲಿ ಎಲ್ಲರೂ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡು ಅಷ್ಟೊಂದು ಗ್ರಡ್ಜಿಂದ ಹೊಡಿಬೇಕಾಗಿತ್ತ ಅಂತ ನನಗನ್ನಿಸ್ತು ಗುರು. ಆನೆಸ್ಟ್ ಆಗಿ ನನ್ಗೇನು ಅನಿಸ್ತು ಅಂತ ನಾನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಅಷ್ಟೇ. ಆ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗದೆ ಇರ್ಬೋದು. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೆನ್ನೆ ಎಪಿಸೋಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನೆನ್ನೆ ಏನು ಎಪಿಸೋಡ್ ಆದ್ಮೇಲೆ ಏನಾಯ್ತು ಅಂತ ತೋರಿಸ್ತಾರೆ. ಐಶ್ವರ್ಯ ಅವರು ಮೋಕ್ಷಿತ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಮಂಜಣ್ಣನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಐಶ್ವರ್ಯ ಅವರು ಇದನ್ನ ಬಿಡ್ಬೇಕು ಗುರು, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ. ಮಂಜಣ್ಣ 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 ಅಂತ ಜಪ ಮಾಡ್ತಾ ಇದ್ದಾರೆ, ಆಟ ಮಾತ್ರ ಆಡ್ತಾ ಇಲ್ಲ. ಇಷ್ಟ ಹೇಳಿದ್ರು ಹಿಂದೆ ಮಾತಾಡ್ತಾರಲ್ಲ ಗುರು. ವಿಡಿಯೋಗಳೆಲ್ಲ ಹಾಕಿ ತೋರಿಸಿದ್ರು ಕೂಡ ಮತ್ತೆ ಹಿಂದೆ ಮಾತಾಡ್ತಾ ಇದ್ರೆ ಎಷ್ಟು ಸರಿ ಹೇಳಿ. ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬಿಡ್ಬೇಕು, ಹಿಂದೆ ಹೋಗಿ ಏನ್ ಮಾತಾಡ್ಬೇಕು? ಮತ್ತೆ ಮತ್ತೆ ಅದೇ ಇದನ್ನ ಮಾಡ್ತಾ ಇದ್ದಾರೆ. ಅವ್ರು ಮಾಡಿದ್ದೇ ರೈಟು, ಬೇರೆಯವ್ರು ಮಾಡೋದು ರಾಂಗು ಅಂತ ಅಂದ್ಬಿಟ್ಟು ಐಶ್ವರ್ಯ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡಿದಷ್ಟು ಅವ್ರಿಗೆ ಡ್ಯಾಮೇಜ್ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಎಲ್ಲ ಆದ್ಮೇಲೆ ನೆಕ್ಸ್ಟು ಕಿಚ್ಚ ಸುದೀಪ್ ಅಣ್ಣ ಎಂಟ್ರಿ ಆಗುತ್ತೆ. ಎಂಟ್ರಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಶಿಶಿರ್ ಅವ್ರಿಗೆ ಒಂದು ಗಿಫ್ಟ್ ಅನ್ನ ಕೊಡ್ತಾರೆ. ನಿಜವಾಗ್ಲು ಆ ಶೂಟ್ ಮಾತ್ರ ಸಖತ್ತಾಗಿತ್ತು ಗುರು, ಆ ಗಿಫ್ಟು ಅಂತ ಹೇಳ್ಬೋದು. ಶಿಶಿರ್ ಅವ್ರು ಕೂಡ ಹ್ಯಾಪಿ ಆಗ್ತಾರೆ. ಸಖತ್ತಾಗಿ ಆ ಗಿಫ್ಟ್ ಇತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೆಲ್ಲ ಆದ್ಮೇಲೆ ಈ ಒಂದು ಇಮಿಟೇಷನ್ ಟಾಸ್ಕ್ ಅನ್ನ ಕೊಡ್ತಾರೆ. ಸಿಚುವೇಶನ್ಗಳಲ್ಲಿ ಯಾರ್ಯಾರು ಯಾವ್ಯಾವ ತರ ಇದ್ರು ಅನ್ನೋದನ್ನ ಇಮಿಟೇಷನ್ ಮಾಡಬೇಕು ಅಂತ. ನಿಜವಾಗ್ಲೂ ಮಂಜಣ್ಣ ಸಖತ್ತಾಗಿ ಮಾಡ್ತಾರೆ, ಧನರಾಜ್ ಅವರು ಸೂಪರ್ ಆಗಿ ಮಾಡ್ತಾರೆ, ಮೋಕ್ಷಿತ ಅವರು ಚೆನ್ನಾಗಿ ಮಾಡ್ತಾರೆ. ಎಕ್ಸ್ಪೆಷಲಿ ರಜತ್ ಒನ್ ಮ್ಯಾನ್ ಶೋ ಗುರು. ನಿಜವಾಗ್ಲು ಸಖತ್ ಎಂಟರ್ಟೈನ್ಮೆಂಟ್ ಗುರು. ಏನ್ ಗುರು, ಮನುಷ್ಯ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಬಟ್ ಆ ಬಿಹೇವಿಯರ್ ಮಾತ್ರ ಕಂಟ್ರೋಲ್ ಮಾಡ್ಕೋಬೇಕು, ಆಗ ಮಾತ್ರ ಸರೋಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ಮತ್ತೆ ಆ ವಾಟರ್ ಬಾಟಲ್ ತಗೊಬನ್ನಿ ಅಂತ ಅಂದ್ಬಿಟ್ಟು ನೀರು ಬಾಯಿಗೆ ಹಾಕೊಂಡು ಇರ್ತಾರೆ. ಬೇರೆಯವರು ಅದನ್ನ ನಗಿಸಿ ಆ ನೀರನ್ನ ಆಚೆ ತೆಗಿಸ್ಬೇಕು. ನಿಜವಾಗ್ಲೂ ಇದು ಸಖತ್ತಾಗಿರುತ್ತೆ. ಆ ಸಾಂಗ್ಗಳಂತ ಆ ಸುರೇಶ್ ಅಣ್ಣ ಆಗಿರ್ಬೋದು, ಆ ಭವ್ಯ ಅವರು ಆಗಿರ್ಬೋದು, ರಜತ್ ಮತ್ತೆ ತ್ರಿವಿಕ್ರಮ್ ಅಂತೂ ಸಿಕ್ಕಾಪಟ್ಟೆ ಸಖತ್ ಪಂಪನಿಯಾಗಿ ಸಖತ್ತಾಗಿತ್ತು ಅಂತ ಅನ್ನಿಸ್ತು ಗುರು. ನಿಜವಾಗ್ಲೂ ಸಖತ್ತಾಗಿ ಮಾಡಿದ್ರು ಆ ಟಾಸ್ಕ್ ಅನ್ನ. ಇಬ್ಬರಿಗೂ ಸಹ ಚಿಕನ್ ಅನ್ನೋದು ಸಿಕ್ತು. ಪರವಾಗಿಲ್ಲ, ಫನ್ ಆಗಿ ಸಖತ್ತಾಗಿ ಫನ್ ಅನ್ನ ಜನರೇಟ್ ಮಾಡಿದ್ರು. ಅದಾದ್ಮೇಲೆ ಮಾಮೂಲಿ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ, SR ರೌಂಡ್ ಸ್ಟಾರ್ಟ್ ಆಗುತ್ತೆ. ಆ SR ರೌಂಡ್ ಸ್ಟಾರ್ಟ್ ಅದ್ರಲ್ಲಂತೂ ನಿಜವಾಗ್ಲೂ ಅವ್ರವ್ರ ಸ್ಟೇಟ್ಮೆಂಟ್ಸ್ ನ ಅವರೇ ಕಾಂಟ್ರಿಬ್ಯೂಟ್ ಮಾಡ್ಕೊಂತ ಇದ್ರು ಅಂತ ನನಗೆ ಅನಿಸ್ತಾ ಇತ್ತು. ಯಾಕೆ ಅಂತಂದ್ರೆ ಧನರಾಜ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಹನುಮಂತ್ ಅವ್ರು ಕೂಡ ಜೊತೆಲಿ ಇರ್ತಾರೆ. ಬಟ್ ಹನುಮಂತ್ ಅವರು ನೋ ಅಂತ ಹೇಳ್ತಾರೆ. ಅದಾದ್ಮೇಲೆ ಚೈತ್ರ ಅವ್ರಿಗಂತೂ ಪರ್ಫೆಕ್ಟ್ ಬರುತ್ತೆ. ಕಳಪೆ ಅಂತ ಬಂದಾಗ ಅವ್ರು ತೋರಿಸ್ಕೊಳ್ಳೋದಕ್ಕೋಸ್ಕರ ನಾನು ಇದೀನಿ ಅಂತ ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಆ ಟೈಮಲ್ಲಿ ಮಾತಾಡೋದು ಅಂತಂದ್ರೆ ಎಲ್ಲ ಎಸ್ ಅಂತ ಹೇಳ್ತಾರೆ. ನಿಜ ಗುರು, ನನಗನ್ಸಿದ್ದು ಅದೇ ರೀತಿ. ಅವ್ರು ಬೇಕಾಗೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ಕೋಬೇಕು, ಕ್ಯಾಮ್ರಾ ಮುಂದೆ ತೋರಿಸ್ಕೋಬೇಕು, ಸ್ಕ್ರೀನ್ ಪ್ಲೇಸ್ ತಗೋಬೇಕು ಅನ್ನೋ ಉದ್ದೇಶದಿಂದ ಆ ಟೈಮಲ್ಲಿ ಮಾತ್ರ ಅವ್ರು ಇದು ಮಾಡಿಕೊಂಡು ಬೇಕಾಗಿ ಅವ್ರಿಗೆ ಕಳಪೆ ಬರೋ ಥರ ಮಾಡ್ಕೊತಾರೆ ಅಂತ ನನಗೂ ಅನ್ನಿಸ್ತು. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಈ ಕಳಪೆ ಬಗ್ಗೆ ರಜತ್ ಮಾತು ಕೇಳ್ತಾರೆ. ಸರ್, ನಿಜವಾಗ್ಲೂ ಆಟ ಆಡಿರೋರಿಗೆ ಕಳಪೆ ಕೊಡ್ಬೇಕಾ, ಇಲ್ಲ ಮನೆಯವ್ರ ಜೊತೆ ಚೆನ್ನಾಗಿರೋರು ಕಳಪೆ ಕೊಡ್ಬೇಕಾ, ಎರಡೂ ಚೆನ್ನಾಗಿರೋರು ಕಳಪೆ ಕೊಡ್ಬೇಕಾ, ಯಾವ ರೀತಿ ಕಳಪೆ ಕೊಡ್ಬೇಕು? ಎಲ್ಲ ರೀಸನ್ಸ್ ಒಂದೊಂದ್ ತರ ಒಬ್ಬೊಬ್ರು ಒಂದೊಂದು ರೀಸನ್ ಕೊಡ್ತಾರೆ ಅಂತ. ನಿಜವಾಗ್ಲೂ ಪಿನ್ ಪಾಯಿಂಟ್ ಕ್ವಶನ್ ಕೇಳಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಗುರು. ರಜತ್ ಚೆನ್ನಾಗಿ ಕ್ವಶನ್ ಕೇಳಿದ್ರು, ಬಟ್ ಅದಕ್ಕೆ ಸುದೀಪ್ ಅಣ್ಣ ಸಖತ್ತಾಗಿ ಉತ್ತರ ಕೊಟ್ರು. ಮಾಡೋರು ಮಾಡ್ಲಿ ಬಿಡಿ, ತಪ್ಪು ಮಾಡೋರು ಮಾಡ್ಲಿ ಬಿಡಿ, ಆಡೋರು ಆಡ್ಲಿ ಬಿಡಿ, ಆದ್ರೆ ರೀಸನ್ ಕೊಡೋರು ಕೊಡ್ಲಿ ಬಿಡಿ, ಆದ್ರೆ ಎಲ್ಲ ಜನ ನೋಡ್ತಾ ಇರ್ತಾರೆ ಅಂತ ಹೇಳಿದ್ರು. ನಿಜವಾಗ್ಲೂ ಗುರು ಸಖತ್ತಾಗಿ ಸುದೀಪ್ ಅಣ್ಣ ರಿಪ್ಲೈ ಕೊಟ್ರು ರಜತ್ ಪ್ರಶ್ನೆಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನನಗೂ ಅನ್ಸಿದ್ ನಿಜಾನ ಗುರು. ಎಲ್ಲ ಒಂದ್ ಕಡೆ ಟಾರ್ಗೆಟ್ ಮಾಡಿ ಎಲ್ಲ ಕೊಡ್ತಾರೆ. ಆ ಗೇಮ್ ಆಡಿದ್ರು ಕೂಡ ಕೊಡ್ತಾರೆ, ಮನೇಲಿ ಚೆನ್ನಾಗಿಲ್ಲ ಅಂತ ಕೊಡ್ತಾರೆ. ಗೇಮ್ ಆಡದೇನು ಮನೇಲಿ ಚೆನ್ನಾಗಿದ್ರೆ ಅವ್ರಿಗೆ ಕಳಪೆ ಕೊಡಲ್ಲ. ನಿಜವಾಗ್ಲೂ ಆ ತರ ನನಗೂ ಅನಿಸ್ತು. ರಜತ್ ಹೇಳಿದ್ದು
100% ರೈಟು ಅಂತ ನನ್ಗೆ ಅನಿಸ್ತು ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಪಂಚಿಂಗ್ ಬ್ಯಾಗ್ ಇದ್ರು ಟಾಸ್ಕ್ ಕೊಡ್ತಾರೆ. ಒಬ್ಬರ ಬಗ್ಗೆ ಇದನ್ನ ಅಂಟಿಸ್ಬಿಟ್ಟು ಅವರಲ್ಲಿರ್ತಕ್ಕಂಥ ಮಿಸ್ಟೇಕ್ ಅನ್ನ ಹೇಳಿ ಅವ್ರಿಗೆ ಯಾಕೆ ಆಗಲ್ಲ ಅಂತ ಅಂದ್ಬಿಟ್ಟು ಪಂಚ್ ಮಾಡಬೇಕು. ನಿಜವಾಗ್ಲೂ ಇಲ್ಲಿ ಮಂಜಣ್ಣ ಸ್ವಲ್ಪ ಓವರ್ ಅಗ್ರೆಸಿವ್ ಆಗಿ ಐಶು ಬಗ್ಗೆ ಮತ್ತೆ ಶಿಶಿರ್ ಇಬ್ಬರ ಬಗ್ಗೆನೂ ಮಾತಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಭವ್ಯ ಅವ್ರು ಬಂದು ಐಶ್ವರ್ಯ ಅವ್ರ ಬಗ್ಗೆ ಮಾತಾಡ್ತಾರೆ. ಐಶ್ವರ್ಯ ಅವ್ರಿಗೆ ಮತ್ತೆ ಮಂಜಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ. ತ್ರಿವಿಕ್ರಮ್ ಬಂದು ಐಶು ಅವ್ರ ಬಗ್ಗೆ ಮಾತಾಡ್ತಾರೆ. ನಿಜವಾಗ್ಲೂ ಸ್ವಲ್ಪ ಪರ್ಸನಲ್ ಆಗಿ ಜಾಸ್ತಿ ತಗೋತಾ ಇದ್ದಾರೆ ಅಂತ ನನ್ಗೆ ಅನಿಸ್ತು. ಇದರಲ್ಲಿ ಓವರ್ ಆಗಿ ಸ್ವಲ್ಪ ಇದ್ ಮಾಡಿದ್ರು. ರಜತ್ ಅವ್ರು ಬಂದ್ರೆ ಗೌತಮಿ ಅವರನ್ನ ತಗೊಂಡು ಅವ್ರು ಇದ್ ಮಾಡಿದ್ರು. ನೆಕ್ಸ್ಟ್ ಗೌತಮಿ ವರ್ಸಸ್ ರಜತ್ ಗ್ಯಾರಂಟಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗೌತಮಿ ಅವ್ರು ಬಂದ್ರೆ ಯಾರನ್ನು ತಗೊಳ್ಳಿಲ್ಲ, ಬಟ್ ಸುದೀಪ್ ಅಣ್ಣ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿದ್ರು ಅಂತ ನನ್ಗೆ ಅನಿಸ್ತು. ಎಲ್ಲಾದ್ರಲ್ಲೂ ನನ್ಗೆ ಯಾರು ಇಲ್ಲ ಅಂತ ಪಾಸಿಟಿವ್ ಅನ್ನ ಇದ್ ಮಾಡ್ಕೊಂಡು ಹೋಗ್ಬಾರ್ದು. ಮಾತಾಡೋ ಟೈಮಲ್ಲಿ ಮಾತಾಡ್ಬೇಕು. ಹನುಮಂತು ಅಷ್ಟೇ ರಜತ್ ಅವ್ರು ಬಿಟ್ಬಿಟ್ಟು ರಜತ್ ಅವ್ರಿಗೆ ಸರಿಯಾಗಿ ಇದ್ ಮಾಡಿ ಪಾಯಿಂಟ್ ಅನ್ನ ಹೇಳಿ ಹೊಡೆದ್ರು. ನಿಜವಾಗ್ಲೂ ಆ ಪಂಚಿಂಗ್ ಬ್ಯಾಗ್ ಟಾಸ್ಕ್ ಇದ್ರಲ್ಲಿ ಮಾತ್ರ ಎಲ್ಲ ಪರ್ಸನಲ್ ಆಗಿ ತಗೊಂಡ್ರು ಅಂತ ನನ್ನ ಒಪಿನಿಯನ್ ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಎಲಿಮಿನೇಷನ್ ಪ್ರಕ್ರಿಯೆ ಬರುತ್ತೆ. ಆ ಎಲಿಮಿನೇಷನ್ ಅಲ್ಲಿ ಬಾಟಮ್ 2 ಅಂತ ಬಂದಾಗ ಶಿಶಿರ್ ಮತ್ತೆ ಐಶ್ವರ್ಯ ಇರ್ತಾರೆ. ಐಶ್ವರ್ಯ ಅನ್ನೋದೇ ಬರುತ್ತೆ. ಭವ್ಯ ಗುರು, ಶಿಶಿರ್ ಮತ್ತೆ ಭವ್ಯ ಇಬ್ರು ಇರ್ತಾರೆ ಗುರು. ನನ್ಗೊಂದೇ ಗುರು, ಭವ್ಯ ಅವರು ಬಾಟಮ್ ಅಂದ್ರೆ ನನ್ಗೆ ಈಗಲೂ ನಂಬಕ್ ಆಗ್ತಾ ಇಲ್ಲ ಗುರು. ಶಿಶಿರ್ ಆದ್ರೂ ಬಾಟಮ್ ಅಂದ್ರೆ ಒಂದ್ ಸ್ವಲ್ಪ ನಂಬಿಕೆ ಬಂದ್ಬಿಡ್ಬೋದು, ಬಟ್ ಆದ್ರೆ ಭವ್ಯ ಬಾಟಮ್ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಗುರು. ನಾನು ಹೇಳೋದು ಇಷ್ಟೇ ಗುರು, ನೀವು ಸುಮ್ಮನೆ ಅವ್ರು ಆ ತರ ಮಾಡಿದ್ದಾರೆ ಹೋಗಿದ್ದಾರೆ, ಇವ್ರು ಈ ತರ ಮಾಡಿದ್ದಾರೆ ಹೋಗಿದ್ದಾರೆ ಅಂತ ನೀವು ಕಾಮೆಂಟ್ ಮಾಡ್ಬೋದು. ಕಾಮೆಂಟ್ ಅಲ್ಲಿ ನೀವು ಸುಮ್ಮನೆ ಕಿತ್ತಾಡ್ಬೋದು ಗುರು. ಬಟ್ ಎಂಡ್ ಆಫ್ ದಿ ಡೇ ಬಂದಾಗ ಬಿಗ್ ಬಾಸ್ ಬೇಕಾಗಿರೋದು ಬಿಗ್ ಬಾಸ್ಗೆ ಬಸ್ ಬೇಕಷ್ಟೇ. ಬಿಗ್ ಬಾಸ್ ಬಗ್ಗೆ ಮಾತಾಡ್ಕೊಳ್ಳೋರು ಬೇಕು ಅಷ್ಟೇ. ಅದಕ್ಕೋಸ್ಕರ ಬಿಗ್ ಬಾಸ್ ಏನ್ ಡಿಸಿಷನ್ ಬೇಕಾದ್ರೂ ತಗೋತಾರೆ. ಅವ್ರು TRPಗೋಸ್ಕರ ಏನ್ ಯೂಸ್ ಬೇಕಾದ್ರೂ ಯಾವ ತರ ಮಾಡ್ಕೊಂತಾರೆ ಅಷ್ಟೇ. ಈಗ ಶಿಶಿರ್ ಔಟ್ ಆಗಿರ್ಬೋದು, ನೀವೆಲ್ಲ ಖುಷಿ ಪಡ್ಬೋದು ಗುರು. ಔಟ್ ಆಗಿದ್ದಾರೆ, ಆಡಿಲ್ಲ, ಹಂಗೆ ಅಂತ ನೀವು ತಗೋಬಹುದು. ಬಟ್ ಆದ್ರೆ ಇನ್ನೊಂದೆರಡು ವಾರ ನಿಮ್ ಕಂಟೆಸ್ಟೆಂಟ್ ಈಚೆ ಬರ್ತಾರೆ. ಇದೇ ತರನ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಗ್ಯಾರಂಟಿ ಬರ್ತಾರೆ. ಅವಾಗ ನೀವು ಕೂಡ ಇದೇ ರೀತಿ ಸಫರ್ ಆಗ್ಬೇಕಾಗುತ್ತೆ. ನಾನು ಹೇಳೋದೇನು ಅಂತಂದ್ರೆ, ನೀವು ವೋಟಿಂಗ್ ಅನ್ನ ಸೀರಿಯಸ್ ಆಗಿ ತಗೊಂಡು ಅಫಿಷಿಯಲ್ ಅಲ್ಲಿ ವೋಟ್ ಹಾಕಿ. ಸುಮ್ಮನೆ ವೋಟ್ ಹಾಕ್ದೆ ನನ್ನ ಫೇವ್ರೇಟ್ ವೋಟ್ ಫಾರ್ ಮೀ, ವೋಟ್ ಫಾರ್ ಅಂತ ಇಂಥ XYZ ಅಂತ ನೀವು ಇದು ಮಾಡ್ತಾ ಇದ್ರೆ ಕಾಮೆಂಟ್ ಅಲ್ಲಿ ಏನು ಬರಲ್ಲ ಗುರು. ವೋಟ್ ಹಾಕೋಬೇಕು ನಿಮ್ಮ ಕಂಟೆಸ್ಟೆಂಟ್ಗೆ. ಸ್ಟ್ರಾಂಗ್ ಆಗಿ ವೋಟ್ ಹಾಕೊಂಡ್ರೆ ನಿಮ್ಮ ಕಂಟೆಸ್ಟೆಂಟ್ ಸೇವ್ ಆಗ್ತಾರೆ ಅನ್ನೋದು ನನ್ನ ಒಪಿನಿಯನ್ ಗುರು. ಅವರಿಬ್ಬರು ಬಾಟಮ್ 2 ಅಂದ್ರೆ ನೀವೇ ಹೇಳಿದ್ರಪ್ಪ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ನಿನ್ಗೇನ್ ಗೊತ್ತು ಅಂತ ಮತ್ತೆ ನನಗೆ ಇದು ಮಾಡ್ತಾರೆ. ನನ್ನೇ ಎಲ್ಲ ಹೇಳಿದ್ರು ಪಾಪ. ಅವ್ರ್ಯಾರು ನೀನ್ ನ್ಯೂಸ್ ರಿಪೋರ್ಟ್ರೇ ಅಲ್ಲ ಗುರು. ಯಾರು ಗುರು ನಾನು ನ್ಯೂಸ್ ರಿಪೋರ್ಟರ್ ಅಂತ ಹೇಳಿದ್ದು? ನಾನು ನ್ಯೂಸ್ ರಿಪೋರ್ಟರೇ ಅಲ್ಲ. ನನ್ನ ಪ್ರೊಫೆಷನ್ನೇ ಬೇರೆ. ನನ್ನ ಪ್ರೊಫೆಷನ್ ಬಂದು ಗೌರ್ಮೆಂಟ್ ಸೆಕ್ಟರ್ ಬಗ್ಗೆ ಇರೋದು. ನಂದು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ನಾನು ಇರೋದು, ಆ ಡಿಪಾರ್ಟ್ಮೆಂಟ್ಗಳಲ್ಲಿ ನಾನು ಇರೋದು. ನ್ಯೂಸ್ ರಿಪೋರ್ಟರ್ಗೂ ನನಗೂ ಏನ್ ಸಂಬಂಧ ಇದೆ? ಜಸ್ಟ್ ಪ್ಯಾಷನ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನ್ ಹೇಳೋಣ ಹೇಳಿ ಅಲ್ವಾ? ನೀನ್ ಹೇಳಿದ್ದು ನನ್ನ ಶಿಶಿರ್ ಎಲಿಮಿನೇಟ್ ಅಂತ ಸುಳ್ಳು. ಆಯ್ತು, ಎಪಿಸೋಡ್ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ? ಯಾಕೆ ತಲೆ ಕೆಡ್ಸ್ಕೋಬೇಕು? ನಿಜವಾಗ್ಲು ಶಿಶಿರ್ ಎಲಿಮಿನೇಟ್ ಆದಾಗ ಗುರು, ಆನೆಸ್ಟ್ಲಿ ನನಗೆ ಸ್ವಲ್ಪ ಬೇಜಾರಾಗಿದ್ದಂತೂ ನಿಜಾನೇ ಶಿಶಿರ್ ಎಲಿಮಿನೇಟ್ ಆಗಿದ್ದಾಗ. ಯಾಕೆ ಅಂತಂದ್ರೆ ಶಿಶಿರ್ ಇಷ್ಟು ಬೇಗ ಬರುವಂತ ಕ್ಯಾಂಡಿಡೇಟ್ ಅಲ್ಲ ಗುರು. ಇನ್ನೂ ಹೌಸ್ ಅಲ್ಲಿ ಡಿಸರ್ವ್ ಇಲ್ಲದೆ ಇರೋರು ಇದಾರೆ ಅಂತ ನನ್ನ ಒಪಿನಿಯನ್. ಇನ್ನೂ ಸ್ವಲ್ಪ ದಿನ ಹೌಸ್ ಅಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ ಶಿಶಿರು ಅಂತ ನನ್ಗೆ ಅನಿಸ್ತು. ಎಲಿಮಿನೇಟ್ ಆದ್ಮೇಲೆ ನಿಜವಾಗ್ಲೂ ಶಿಶಿರ್ ಅವ್ರು ಕುತ್ಕೊಂಡು ಎಲ್ಲ ಮಾತಾಡೋರಲ್ವಾ, ಮಂಜಣ್ಣ ಬಗ್ಗೆ ಮಾತಾಡಿದ್ರಲ್ವಾ, ನಿಜವಾಗ್ಲೂ ಸೂಪರ್ ಅಂತ ಅನಿಸ್ತು ಗುರು. ಅಷ್ಟಾದ್ರೂ ಕೂಡ ಅಣ್ಣ ಅಂತ ಅಂದ್ಬಿಟ್ಟು ಅಷ್ಟು ಇದರಲ್ಲಿ ಮಾತಾಡಿದ್ರು. ಮಂಜಣ್ಣ ಕೂಡ ಎಮೋಷನಲ್ ಆದ್ರು. ಸಕ್ಕದಾಗಿತ್ತು ಗುರು. ನಿಜವಾಗ್ಲೂ ಎಲ್ಲ ಮಾತಾಡಿ ಇದ್ ಮಾಡ್ಕೊಂಡು ಈಚೆ ಬಂದ್ರು. ಈಚೆ ಬಂದಿದ್ದಾದ್ಮೇಲೆ ಅವ್ರ ಅಮ್ಮ ಕೂಡ ಅಲ್ಲಿ ಇದ್ರು. ಅವ್ರ ಅಮ್ಮ ಕೂಡ ಬಿಗ್ ಬಾಸ್ ನೋಡ್ತೀರಾ ಅಂತಂದ್ರೆ ಇನ್ಮೇಲೆ ನಾನು ಬಿಗ್ ಬಾಸ್ ನೋಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ನಿಜವಾಗ್ಲು ಸಕ್ಕದಾಗಿ ಟ್ರೂ ಆಗಿ ಹಾರ್ಟ್ ಇಂದ ಹೇಳಿದ್ರು ಅವ್ರ ಅಮ್ಮ ಅಂತ. ಸುದೀಪ್ ಅಣ್ಣ ಕೂಡ ಅಪ್ರಿಶಿಯೇಟ್ ಮಾಡಿದ್ರು. ಆ ಎಬಿ ನೋಡಿದಾಗ ನಿಜವಾಗ್ಲೂ ಶಿಶಿರ್ ಅವ್ರ ಬಗ್ಗೆ ನನ್ಗೆ ಒಂದೇ ಗುರು ಅನ್ಸಿದ್ದು, ಐಶ್ವರ್ಯ ವಿಚಾರದಲ್ಲೇ ಕಳೆದೋಗಿದ್ರು. ಎಬಿ ತುಂಬಾ ಐಶ್ವರ್ಯ ಬಿಟ್ಟು ಬೇರೆ ಏನೂ ಇಲ್ಲ ಗುರು. ಎಬಿ ನಿಜವಾಗ್ಲು ಬರೀ ಅದೇ ತರ ಆಗ್ಬಿಟ್ಟಿತ್ತು. ಎಬಿ ತುಂಬಾ ಚೆನ್ನಾಗಿತ್ತು, ಬಟ್ ಅದೊಂಥರ ಲವ್ ಆಂಗಲ್ ತರ ಹೊಟ್ಟೋಗಿತ್ತು ಅಷ್ಟೇ ಎಬಿ. ಅಷ್ಟು ಬಿಟ್ರೆ ಇನ್ನೇನು ಇರಲ್ಲ. ಭವ್ಯ ಅವರು ಬಾಟಮ್ ಬಂದಿದ್ದಾರೆ ಗುರು. ಭವ್ಯ ಅವ್ರಿಗೂ ವೋಟಿಂಗ್ ಇಲ್ಲ ಅಂತ ಅರ್ಥ ಆಯ್ತು ಬಿಗ್ ಬಾಸ್ ಅವ್ರ ಪ್ರಕಾರ. ನೀವು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ವೋಟ್ ಹಾಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಭವ್ಯ ಅವ್ರು ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹೌಸ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು, ಬಾಟಮ್ಗೆ ಬರೋದಕ್ಕೆ ಕಾರಣ ಏನು ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಒಬ್ಬೊಬ್ರು ಇನ್ನೊಂದು ಅನಾಲಿಸಿಸ್ ಅನ್ನ ಮಾಡ್ತಾ ಇರ್ತಾರೆ. ಇನ್ನು ಹೋಗ್ತಾ ಗೇಮ್ ತಪ್ಪಾಗ್ತಾ ಹೋಗುತ್ತೆ. ನೀವು ಅಂದ್ಕೊಂಡಿರೋ ಕಂಟೆಸ್ಟೆಂಟ್ಗಳು ಎಲಿಮಿನೇಟ್ ಆಗಲ್ಲ ಗುರು. ನಿಮ್ಮ ಫೇವ್ರೇಟ್ಗೆ ನೀವು ಸ್ಟ್ರಾಂಗ್ ಆಗಿ ಅವ್ರಿಗಿಂತ ಡಿಫ್ರೆನ್ಸ್ ಜಾಸ್ತಿ ಬರೋ ತರ ವೋಟ್ ಹಾಕೊಂಡ್ರೆ ಮಾತ್ರ ನಿಮ್ಮ ಕಂಟೆಸ್ಟೆಂಟ್ ಸೇವ್ ಆಗ್ತಾರೆ. ಇಲ್ಲ ಅಂತಂದ್ರೆ ಸೇವ್ ಆಗಲ್ಲ ಅಷ್ಟೇ. ಕಷ್ಟ ಇರುತ್ತೆ ನಿಜವಾಗ್ಲು.
ಎಲ್ಲ ಆದ್ಮೇಲೆ ನೆಕ್ಸ್ಟ್ ಐಶ್ವರ್ಯ ಅವರು ಮತ್ತೆ ಅಳ್ತಾ ಇರ್ತಾರೆ, ಬೇಜಾರು ಮಾಡ್ಕೊಂತಾರೆ, ಅದೆಲ್ಲ ಕಾಮನ್. ವಾರ ಬಂತು ಅಂದ್ರೆ ಒಬ್ರು ಹೋಗ್ಲೇಬೇಕು, ಮೂವ್ ಆನ್ ಆಗ್ಬೇಕಷ್ಟೇ ಗುರು. ಹೆಲ್ಮೆಟ್ ಆಗಿದ್ದಕ್ಕೆ ಬೇಜಾರಿರುತ್ತೆ, ಬಟ್ ಅದನ್ನ ಮನ್ಸಲ್ಲಿ ಇಟ್ಕೊಂಡು ನೋಡ್ಕೊಂಡು ಶೋ ರೀತಿ ನೋಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.